ಗದಿಗೆ ಮಹಾಸ್ವಾಮಿಗಳವರ ಗದಿಗೆ ಸದಾಶಿವ ಸ್ವಾಮೀಜಿಗಳು ಸದಾ ಶಿವನ ಧ್ಯಾನದಲ್ಲಿ ಮುಂದಂಥವರು, ಜನರ ಕಷ್ಟಕ್ಕೆ ಪರಿಹಾರವನ್ನು ಕೊಟ್ಟಂಥವರು, ಮುಂದಿನ ಹೇಳಿಕೆಗೆ ಧರ್ಮದ ಹಾದಿಗೆ ಬುನಾದಿಯನ್ನು ಹಾಕ್ತಂಥವರು, ನಮ್ಮ ಕಷ್ಟದಲ್ಲೂ ಸಹ ಮಾರ್ಗದರ್ಶನ ಕೊಟ್ಟು ಸನಾತನ ಧರ್ಮದ ಪೂಜೆ ಪುನಸ್ಕಾರ ಮಾಡುವ ಮುಖೇನ ನಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂಥವರು. ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಮಠಕ್ಕೂ ನನಗೂ ಹತ್ತಿರದ ಬಾಂಧವ್ಯತೆ. ಭಗವಂತ ಎಲ್ಲಿದ್ದಾನೋ ಅಲ್ಲಿ ಒಬ್ಬ ಭಕ್ತ ಇರ್ತಾನೆ ಅಂದರೆ ಅದಕ್ಕೆ ಜೇಡರಳ್ಳಿ ಕೃಷ್ಣಪ್ಪನು ಇವರಿಗೆ ಒಬ್ಬ ಭಕ್ತ ಅಂತ ನಾನು ಬಯಸ್ತೀನಿ. ಹಾಗಾಗಿ ಇವತ್ತು ಮಹಾಸ್ವಾಮಿಗಳು ಅದರ ಜವಾಬ್ದಾರಿ ಹೊತ್ತಿದ್ದಾರೆ. ಇವತ್ತು ಮಠ ಬಹಳ ಅಭೂತಪೂರ್ವವಾಗಿ ಬೆಳೆದಿದೆ. ಇವತ್ತು ಮಹಾಸ್ವಾಮಿಗಳು ನೋಡಿದಾಗ ದೊಡ್ಡ ಸ್ವಾಮಿಗಳು ನೋಡಿದಷ್ಟೇ ಸಂತೋಷ ಮತ್ತು ಹರ್ಷ ಎರಡು ಒಟ್ಟಿಗೆ ಆಗ್ತಾ ಇದೆ. ಹಾಗಾಗಿ ಈ ಪವಿತ್ರವಾದ ಗಂಗೆಯನ್ನು ಮಣ್ಣನ್ನು ಇಲ್ಲಿಂದ ಪುಣ್ಯಾತ್ಮ ಸ್ಮರಿಸಿದ ಜಾಗವನ್ನು ಜನಕ್ಕೆ ತಿಳಿಸುವಂಥ ಕಾರ್ಯಕ್ಕೆ ಒಂದು ಮುಂದಾಗಿದ್ದೀವಿ. ಹುಲ್ಲಳ್ಳಿ ಸದಾಶಿವ ಸ್ವಾಮಿಗಳ ಮಠ ಹುಲ್ಲಳ್ಳಿಗೂ ಅವಿನಾಭಾವ ಅಂತ ಸಂಬಂಧ. ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಮಾಡೋದಲ್ಲದೆ ಹೇಗಿರಬೇಕು ಅಂತ ಪರಿಕಲ್ಪನೆ ನಮ್ಮ ಸದಾಶಿವ ಸ್ವಾಮಿಗಳವರಿಗೆ ಅದು ಈ ವಿಗ್ರಹದ ಮೂಲಮೂರ್ತಿ ಫೋಟೋ ಮೈಸೂರು ಅರಮನೆಯಲ್ಲಿ ಸಿಕ್ತು. ಇದು 18 ಕೈ ಇದೆ. ಇದು ಕರ್ನಾಟಕದಲ್ಲಿ ಇಷ್ಟು ವಿಶ್ವರೂಪವಾದಂಥ ವೀರಭದ್ರ ಇಲ್ಲ, ಎಲ್ಲ ಕಡೆ ಇದೆ. 4-2 ಕೈ ಇದೆ. ಇದು 18 ಕೈ ಇತಿಹಾಸ. ಅದಕ್ಕೆ ವಿಶ್ವಗುರು ವೀರಭದ್ರೇಶ್ವರ. ಹೇಗೆ ವಿಶ್ವರೂಪವನ್ನು ತೋರಿಸಿದಂತಹ ವಿಷ್ಣು, ಅದೇ ರೀತಿ ನಮ್ಮ ಶಿವ ಪ್ರತಿರೂಪವಾದಂತಹ ಶ್ರೀ ವೀರಭದ್ರೇಶ್ವರ ವಿಶ್ವರೂಪವನ್ನು ತೋರಿಸಿ ಆ ಒಂದು ದಕ್ಷ ಬ್ರಹ್ಮನ ಯಾಗದಲ್ಲಿ ಪಾರ್ವತಿ ಸಂಹಾರ ಮಾಡುವಾಗ ಅವನು ಕೈಲಾಸಕ್ಕೆ ತನ್ನ ವರದಿಯನ್ನು ಕೂಡ ಹೋಗ್ತಾ ಇರೋ ಸಂದರ್ಭದಲ್ಲಿ ಪ್ರಸೂತಿಯ ದೇವಿ ದಕ್ಷ ಬ್ರಹ್ಮನ ಹೆಂಡತಿ ಅವಳು ಬಂದು ಪಾದದಲ್ಲಿ ನಿಂತ್ಕೊಂಡು ಬೇಡಿದಾಗ ಆವಾಗಲೇ ಈ ರೂಪವನ್ನು ವಿಶ್ವರೂಪವನ್ನು ತೋರಿಸಿದಂತಹ ವಿಶ್ವರೂಪಿ ವೀರಭದ್ರ. ಜೇಡರಳ್ಳಿ ಕೃಷ್ಣವರು ಅಂದರೆ ಎಲ್ಲವೂ ಜನ ನಡುಕ್ತಿದ್ದಂತಹ ಕಾಲದಲ್ಲಿ ನಮ್ಮ ಗುರುಗಳಿಗೆ ಅಪ್ಯಾಯವಂತಹ ಪ್ರೀತಿ ಪಾರುವಂಥ ಶಿಷ್ಯ ಅಂದರೆ ನಮ್ಮ ಜೇಡರಳ್ಳಿ ಕೃಷ್ಣಪ್ಪರು. ಇವತ್ತು ಸದಾ ಅದೊಂದು ಬ್ರ್ಯಾಂಡ್ JK ಅಂದ ತಕ್ಷಣ ಯಾವುದಾದ್ರು ಅಡ್ವರ್ಟೈಸ್ ಬಂದಿಸ್ತಾಗ JK ಅಂದರೆ ಜ್ಞಾಪಕ ಆಗೋದು ಇವರೇನೆ ನನಗೆ ಈ ಮಾಡ್ತಾರೆ ಬಹಳ. ಆಮೇಲೆ ಪ್ರತಿಷ್ಠಾಪನೆ ಆಗೋ ದಿನ ಇವತ್ತೂ ಕಣ್ಣಿಗೆ ಕಟ್ಟದಂಗದೆ ಎಂತೆಂಥ ಬೇರೆ ಬೇರೆ ದೊಡ್ಡವರೆಲ್ಲ ಜನ ಬಂದಿದ್ದರು. ಒಂದು ಜಾಗದಲ್ಲಿ ಈಗ ತೋರಿಸ್ತೀನಿ, ಜಾಗದಲ್ಲಿ ಗಲ್ಲಿ ಒಳಗಡೆ ಒಬ್ಬ ಮಲಗಿದ್ದ. ಬುದ್ಧಿಯವರು ಇರ್ಬೇಕು ಕಣ ಪ್ರತಿಷ್ಠಾಪನೆ ಟೈಮ್ ಕರೆಕ್ಟಾಗಿ ನೀನು ಅಂತ ಭಾಳ ಅವರು ಎಂಥ ದಕ್ಷವಾದಂತಹ ಇವರು ಎಷ್ಟು ದಕ್ಷರ ಗುರುಗಳ ಸ್ಥಾನದವರು ಕೂಡ ಅವರು ಅಷ್ಟೇ ದಕ್ಷರು. ಏಳರಲ್ಲಿ ಕೃಷ್ಣ ಅಂತ ಮಾತು ಕೇಳಿದ್ದು ಅಂದರೆ ಗುರುಗಳ ಪೈಕಿಲಿ ನಮ್ಮ ಗುರುಗಳ ಮಾತನ್ನ ಬಹಳ 100ಕ್ಕೆ ಮಿಲಿಯನ್ ಗಟ್ಟಲೆ ಅವ್ರನ್ನ ಗುರು ಅಂತ ನಿಮ್ದು ಇಷ್ಟುದ್ದವ್ರ ಏನಯ್ಯ ಅಂತ ಇವರು ಇದೇ ಬಾಯಲ್ಲಿ ಎಂದು ಅವ್ರನ್ನ ಒಪ್ಕೊಂಡ್ರು ಪೂಜಿಸಿದ್ರು. ಅವರ ವಾಕ್ಯವನ್ನು ಇದುವರೆಗೂ ಪರಿಪಾಲನೆ ಮಾಡಿದ್ರು. ನಗರೋರಧಿಕಂ ಶ್ರೀ ಗುರು ರಕ್ಷೆ ನಮ್ಮ ಸದಾಶಿವ ಬಹಳ ಅದ್ಭುತವಾದಂತಹ ಪ್ರೇಮ. ನನಗೆ ಇವರಿಬ್ಬರ ಗುರು ಶಿಷ್ಯರ ಬಾಂಧವ್ಯ ನಮ್ಮ ಉಳ್ಳಳ್ಳಿಲಿಲ್ಲ ಶಿಷ್ಯರು ಇವ್ರನ್ನ ಭಾಳ ಮೆಚ್ಚಿಕೊಂಡಿದ್ದರು. ವೀರಭದ್ರ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿ ಸಾರ್ವಜನಿಕರವಾಗಿ ಲೋಕಾರ್ಪಣೆ ಮಾಡಬೇಕು ಅಂತ ದೊಡ್ಡ ಮಹತ್ವವಾದಂಥ ಅವರ ಮನದ ಆಸೆ. ಅದನ್ನು ಎಲ್ಲಿ ಮಾಡಿಸೋದು ಅಂತ ಹೇಳಿದಾಗ ಶಿವಾರ್ಪಟ್ಟಣದಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಇಲ್ಲಿರುವಂಥ ಎಲ್ಲ ಸ್ನೇಹಿತರು ತಿಳಿದವ್ರು ಎಲ್ಲರೂ ಮಾಡಿದರು. ಅವಾಗ ನನಗೆ ವಿಷಯ ಬಂದಾಗ ಅಲ್ಲಿ ಮಾಡಿಸೋದು ಬೇಡ, ಶಿವಾರ್ಪಟ್ಟಣದಲ್ಲಿ ಬಳಪದ ಕಲ್ಲು, ಸಿದ್ದೇಕಲ್ಲು, ಬಳಪದ ಕಲ್ಲು, ಕಾಗೆ ಭಂಡಾರದ ಕಲ್ಲಲ್ಲಿ ದೇವರನ್ನು ಮಾಡಿಕೊಡ್ತಾರೆ. ಅದಕ್ಕೆ ಪೇಂಟ್ ಹೊಡೆದು ಕೊಡ್ತಾರೆ. ಅದು ಶಾಶ್ವತವಾದ ದೇವರು ಅಲ್ಲ, ಪೂಜೆನೂ ಹಾಕಬಾರ್ದು. ಅಂಥ ಒಂದು ಪವಿತ್ರವಾದ ಒಂದು ಪುಣ್ಯಭೂಮಿಲಿ ಅದು ಭಾಳ ಪವಿತ್ರವಾದಂಥ ಭಗವಂತನ್ನೇ ಅದರಿಗೆ ತರಬೇಕು ಅಂತೇಳಿ ಮಹಾಸ್ವಾಮಿಗಳ ಆಶೀರ್ವಾದ ತಗೊಂಡು ಮಹಾಬಲಿಪುರಕ್ಕೆ ನಾನು ನಮ್ಮ ಸ್ನೇಹಿತರು ಅಂದರೆ ಕಷ್ಟದಲ್ಲಿ ಅವರಾಗವ್ರು ಬಂದು ಪರಿಚಯವಾಗಿ ನನ್ನ ಜೊತೆಯಲ್ಲಿ ನಿಂತಂಥವರು, ಗುರುಗಳ ಹತ್ರ ಬಂದು ನನಗೋಸ್ಕರ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಪೂಜೆ ಪುನಸ್ಕಾರ ನಿಯಮಗಳನ್ನು ಹೇಳಿಸಿ ಅಲ್ಲಿಂದ ನನ್ನ ಸ್ನೇಹಿತರಾಗಿ ಅಲ್ಲಿ ನನಗೆ 23 ವರ್ಷಗಳ ಗತಿಸಿ ಹೋಯಿತು. ಅವತ್ತಿಂದಲೂ ಇವತ್ತಿನವರೆಗೂ ಹಾಗೇ ಇದ್ದೀವಿ. ಉಳ್ಳಳ್ಳಿ ಮಠಕ್ಕೆ ಬಂದು ಆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ
ಇವತ್ತು ಎಲ್ಲರ ಬಾಯಲ್ಲಿ ಮಠಾಧೀಶರ ಬಾಯಲ್ಲಿ ಒಂದೇ, ಈ ಥರ ಒಂದು ವೀರಭದ್ರ ಸ್ವಾಮಿಯ ಮೂರ್ತಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲೂ ಮೂಡಿಲ್ಲ ಅಂತ ಹೆಸರು ಬರ್ತಲ್ಲ, ಅದಕ್ಕಿಂತ ಇನ್ನೊಂದು ಭಾಗ್ಯ ಇಲ್ಲ. ಶ್ರಮ ಎಲ್ಲರೂ ಕೊಡ್ತಾರೆ, ಆದರೆ ಸ್ವಾಮೀಜಿಗಳ ಆಶೀರ್ವಾದ ನನಗೆ ಅಷ್ಟೇ ಸಂಪೂರ್ಣವಾಗಿತ್ತು, ಮಾರ್ಗದರ್ಶನ ಇತ್ತು. ನಾವು ಇಳಿದಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾಗ ನನ್ನ ಯೋಚನೆ ಏನು ಮಾಡ್ತೀನಿ ಅಂತೇಳಿ ಅವ್ರು ಕೇಳೋರು, ನೀನು ಇಲ್ಲಿಂದ ಯೋಚನೆ ಮಾಡ್ಬೋದೆ, ಯಾಕಂದ್ರೆ ನೀವು ಯೋಚನೆ ಮಾಡಿದೆ ಅಂತ ಕೇಳೋರು. ಅಂಥ ಒಂದು ದೈವ ಶಕ್ತಿ, ಆಮೇಲೆ ಸನಾತನ ಧರ್ಮ, ಮತ್ತು ಸಾಧು ಸಂತರ ಇತಿಹಾಸ, ಮತ್ತು ಹೇಗೆ ಮನುಷ್ಯ ಹುಟ್ಟಿದಾಗ ಬದುಕಬೇಕು ಅಂತ ಒಂದು ಧೀಮಂತತನ ಇತ್ತಲ್ಲ, ಒಬ್ಬ ಮಠಾಧೀಶ್ವರಲ್ಲಿ ಎಷ್ಟು ಆ ಕಠಿಣ ಯೋಗ ಇತ್ತೋ ಆ ಪೂರ್ಣವಾದ ಯೋಗ, ಒಂದು ಶಕ್ತಿ, ಒಂದು ತಪಸ್ಸು ಎಲ್ಲವನ್ನು ಪಡೆದಂಥ ಗುರುಗಳು ಸದಾನಂದ ಮಹಾಸ್ವಾಮಿ. ಹಾಗಾಗಿ ಇವತ್ತು ಹುಲ್ಲಳ್ಳಿ ಮಠದಲ್ಲಿದ್ದೀವಿ. ಇವತ್ತು ಕಿರಿ ಸ್ವಾಮೀಜಿಗಳ ಸೇವೆನೂ ಆಗಿದೆ. 4:45 ಸದಾಶಿವ ಸ್ವಾಮಿ ಅವರು ಹೇಳ್ತಿದ್ರು, ಇವ್ರಿಗೆ ಹೇಳಿ ನಾನು ಅಲ್ಲಿ ಸಾಯಬೇಕು, ನನ್ನ ಆಸೆ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಇನ್ನೊಂದು 2 ವರ್ಷ ಇಟ್ಕೋಬೇಕು ಅಂತ ನನಗೆ ಆಸೆ. ಇದನ್ನೆಲ್ಲ ಅವ್ರ ಎದುರುಗಡೆ ತುಂಬ ಆಸೆ ಇದ್ದದ್ದು ಇದನ್ನೆಲ್ಲ ಮಾಡಿ ಇನ್ನೋವಾ ಕಾರ್ಲಿ ಓಡಾಡಿಸ್ಬೇಕು ಅಂತ ಆಸೆ ನನಗೆ ಆಗಲಿಲ್ಲ. ಕರೆಕ್ಟಾಗಿ ಒಬ್ಬನೇ ಇದ್ದೆ, ತಪ್ಕೊಳ್ಳೋಣ ನಾನು ತಪ್ಕೊಂಡು ಇಷ್ಟು ಲಿಂಗವನ್ನು ಕೈ ಕೊಟ್ಟರು. ಅವ್ರು ಚಿನ್ನದ ಕರಡಿಗೆ ನನ್ನ ಕತ್ತಿಗೆ ಹಾಕಿದ್ರು, ಇದೇ ರುದ್ರಾಕ್ಷಿ ಸರ್ ಕತ್ತಿಗೆ ಹಾಕಿದ್ರು. ಹಾಕ್ಬಿಟ್ಟು ನೀನು ಕರ್ಕೊಂಡು ಹೋಗಲ್ಲ ಬಿಡು ಅಂದರು. 5:45 ಕರೆಕ್ಟಾಗಿ ತಪ್ಕೊಂಡೇ ಇದ್ದೆ, ವಸ್ತು ಹೋಯ್ತು. ಅಂತಹ ಯೋಗಿಗಳಿಗೆ ಶಿಷ್ಯ ಎದುರುಗಡೆ ಹೇಳಿದ್ನಲ್ಲ, ನಮ್ಮ ಬುದ್ಧಿಯವರು ಬರೋಕ್ಕಿಂತ ಮುಂದೆ ಜೇಡ್ರಲ್ಲಿ ಕೃಷ್ಣ ತರ ನಡುತ್ತಿದ್ದಂತಹ ಜನ ನಮ್ಮ ಗುರುಗಳ ಹತ್ರ ಬಂದ ಮೇಲೆ ಮಲ್ಲಿಗೆ ಹೂವು ಆಗ್ಬಿಟ್ರು. ಅವರ ಆಶೀರ್ವಾದ ಅಷ್ಟು ಮಟ್ಟಿಗೆ ಇವ್ರನ್ನ ಬದಲಾವಣೆ ಮಾಡ್ಬಿಡ್ತು. ಹಾಗೆ ಗುರುಗಳ ಆಶೀರ್ವಾದ ಇದೆ, ತುಂಬ ದೈವ ಸಂಪರ್ಕ ಇದೆ, ಪ್ರಚಂಡವಾದಂತಹ ವ್ಯಕ್ತಿತ್ವ ಇದೆ. ಅದನ್ನು ನಮ್ಮ ಸಮಾಜ ಬಳಸ್ಕೋಬೇಕಾಗಿದೆ, ತುಂಬ ಬಳಸ್ಕೋಬೇಕು, ಇಂಥವ್ರು ಬಳಸ್ಕೋಬೇಕು. ನಮ್ಮ ಗುರುಗಳನ್ನು ಬಳಸ್ಕೊಳ್ಳಲಿಲ್ಲ ಈ ಸಮಾಜ, ಈ ಊರಿನ ಸಮಾಜ. ಇವ್ರನ್ನ ಬಳಸ್ಕೊಳ್ಳದೆ ಇದ್ರೆ ನಾವೇ ಮೋಸ ಹೋಗೋದು. ಅದರಲ್ಲಿ 2 ಮಾತೇ ಬಳಸ್ಕೊಂಡ್ರು. ಯಾವಾಗಲೂ ಕಂಚಿನ ಪಾತ್ರೆ ಬೆಳೆದ್ರು ಶೇನಾಗಲ್ಲ, ಹುಣಸೆ ಹಣ್ಣು ಬೇಕಾಗಿಲ್ಲ ಅದಕ್ಕೆ ವಿಭೂತಿ ಪುಡಿ ಹಾಕಿದ್ರೆ ಸುಮ್ಮನೆ ಉಜ್ಜಬೇಕು ಅಷ್ಟೇ. ಕಬ್ಬಣ ಅಯಸ್ಕಾಂತ, ಕಬ್ಬಣವನ್ನು ಉಜ್ಜಿದ್ರೆ ಈ ಕಬ್ಬಣ ಹೇಗೆ ಅಯಸ್ಕಾಂತ ಆಗುತ್ತೋ ಇವರು ಅಯಸ್ಕಾಂತ, ನಾವೆಲ್ಲ ಕಬ್ಬಣ. ಇವ್ರ ಜೊತೆ ಸುಮ್ಮನೆ ಉಜ್ಜಿದ್ರೆ ಸಾಕು, ನಾವು ಅಯಸ್ಕಾಂತ ಆಗ್ತೀವಿ. ಸಣ್ಣ ವ್ಯಕ್ತಿನೂ ಈ ಮಾತು ಹೇಳ್ಬೇಕು, ಗೊತ್ತಿಲ್ಲದೆ ಇದ್ದವನು ಚೆನ್ನಾಗಿದೆ ಅಂತ ಹೆಂಗನ್ನೋಕ್ಕೆ ಸಾಧ್ಯ? ಇವೆಲ್ಲ ಗೊತ್ತಿತ್ತು. ಈಗ ಆ ಥರ ಆ ಭಾವನೆಗಳು ಹೋಗ್ತಾ ಇದಾರಲ್ಲ. ನೀರು ಸಿಕ್ಕಾಪಟ್ಟೆ ಅವಸ್ಥೆ ಹೋಯ್ತಾ ಇತ್ತು, ಈಗ ನೀರು ಹೋಗ್ತಾ ಇದೆ, ಈಗ ಹರಿತಾ ಇರೋದೇ ಗೊತ್ತಾಯ್ತಾ ಇಲ್ಲ. ಮೊದಲು ಡಮುಂದು ಏನ್ ಪ್ರಬಲ ಶಬ್ದ, ಈಗ ನಿಂತು ನೀರಾಗಿ ಸರೋವರದ ರೀತಿ ಇದೆ. ಇವತ್ತು ಹುಲ್ಲಳ್ಳಿ ಮಠ ಅಂದರೆ ಇವತ್ತು ಎಲ್ಲರೂ ಜಡಹಳ್ಳಿ ಕೃಷ್ಣಪ್ಪನವರು ಈ ಮಠಕ್ಕೂ ಈ ಸ್ವಾಮೀಜಿಗೂ ಭಾಳ ಹತ್ತಿರದ ಬಾಂಧವ್ಯ ಇತ್ತು ಅನ್ನುವಂಥ ವಿಚಾರವನ್ನು ಎಲ್ಲರೂ ಮಾತಾಡಿದ್ದಾರೆ. ಹಾಗಾಗಿ ಸನಾತನ ಧರ್ಮನ ಹೇಗೆ ಯಾರು ಧರ್ಮವನ್ನು ನಂಬ್ತಾರೆ, ಧರ್ಮ ಮಾಡೋನಿಗೆ ಅದು ಪೂರ್ಣವಾದ ಫಲ ಸಿಗ್ತದೆ ಅನ್ನೋದಕ್ಕೆ ಇವತ್ತು ಸದಾನಂದ ಸ್ವಾಮಿಗಳ ಸನ್ನಿಧಿಯಲ್ಲಿ ಇವತ್ತು ನಾವು ಬಂದಿರೋದೇ ಒಂದು ಸಾಕ್ಷಿಯಾಗಿದೆ. ಶ್ರೀ ಗುರು ಬಸವಲಿಂಗೇಶ್ವರಾಯ ನಮಃ. ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠ ಹುಲ್ಲಳ್ಳಿ ಈ ಪ್ರತಿಷ್ಠಿ ಪುರಾತನ ಮಹಾಮಂಟಪದ ಉದ್ಘಾಟನಾ ಮಹೋತ್ಸವವು ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಸ್ತಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ಧಗಂಗಾ ಮಠದವರ ಸಾನ್ನಿಧ್ಯದಲ್ಲಿ ನಡೆದಿದೆ. ಶ್ರೀ ಸದಾ ಶಿವಸ್ವಾಮೀಜಿಗಳು ಹುಲ್ಲಳ್ಳಿ ಮಠ ವಿರಕ್ತ ಮಠ ಇವರ ಸಮ್ಮುಖದಲ್ಲಿ ಆಗಿದೆ. ಅಂದರೆ ಈ ಸದಾಶಿವಾನಂದ ಸ್ವಾಮಿಗಳೇ ಈ ಮಠದ ದೈವ ಪುರುಷರು, ಆದರ್ಶ ಪುರುಷರು, ಮಠಕ್ಕೆಲ್ಲ ಮಾರ್ಗದರ್ಶನ ಕೊಟ್ಟಂಥ ಪುಣ್ಯಾತ್ಮರು. ಇವರ ಆಶೀರ್ವಾದ, ಅವರ ಸಂಪೂರ್ಣವಾದ ಮಾರ್ಗದರ್ಶನ, ಆಮೇಲೆ ನಾವು ಹೇಗೆ ನಡಿಬೇಕು ಅನ್ನುವಂಥ ವಿಚಾರವನ್ನು ಮನದಟ್ಟುಕೊಂಡು ಮಾಡಿಕೊಟ್ಟರು ಸದಾಶಿವ ಮಹಾಸ್ವಾಮಿಗಳು. ಹಾಗಾಗಿ ಅವರಿಗೂ ನಮಗೂ ಏನಪ್ಪ ಇಷ್ಟೊಂದು ಬಾಂಧವ್ಯ ಅಂದರೆ 16 ಕೈಗಳ ವೀರಭದ್ರ ಸ್ವಾಮಿಯ ಒಂದು ಮೂರ್ತಿಯನ್ನು ಮಾಡಬೇಕಾಗಿತ್ತು. ಶಿವನ
ಹಳ್ಳಿಯಲ್ಲಿ ಮಾಡಬೇಕು ಅಂತ ಅವರು ನಿಶ್ಚಯ ಮಾಡಿದರು. ನಾನು ಅಲ್ಲಿ ಸರಿಯಾದ ದೇವರ ಕಲ್ಲಿಲ್ಲ ಅಂತ ಹೇಳಿ ಮಹಾಬಲಿಪುರಕ್ಕೆ ಕರ್ಕೊಂಡೋಗಿ ಮಾಡಿಸಿ ತಂದು ಪ್ರತಿಷ್ಠಾಪನೆ ಆಗುವವರೆಗೂ ಜೊತೆಯಲ್ಲಿದ್ದೆ. ಹಾಗಾಗಿ ಆ ಗುರುಗಳಿಗೆ ಪರಮ ಭಕ್ತ ಶಿಷ್ಯನಾಗಿ ನಾನಿದ್ದೆ. ಹಾಗಾಗಿ ಇವತ್ತು ಆ ವಿರಕ್ತ ಮಠದಲ್ಲಿ ಬಂದು ಅದು ಅಂದರೆ ಮಧ್ಯಾಹ್ನದ ಊಟವನ್ನು ಸ್ವೀಕಾರ ಮಾಡಿ ಇವತ್ತಿನ ಕಿರಿಯ ಸ್ವಾಮೀಜಿಗಳಲ್ಲೂ ಸಹ ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಈ ದಿನಾಂಕವನ್ನು ನಮೂದಿ ಮಾಡಿದ್ದಾರೆ. 13/2/2005 ಭಾನುವಾರ ಈ ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಇಲ್ಲಿ ಸಾಕಷ್ಟು ಜನ ನೆರೆದಿದ್ದರು, ಭಕ್ತರು, ಸಂತರು, ಎಲ್ಲ ಗ್ರಾಮಸ್ಥರು ಸಹ ಬಂದು ಇದು ಅಭೂತಪೂರ್ವಕವಾದ ಒಂದು ದೇವಸ್ಥಾನ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೂ ಇಂಥ ಒಂದು ವೀರಭದ್ರ ಸ್ವಾಮಿಯ 16 ಕೈಗಳ ವಿಗ್ರಹ ಯಾವುದೂ ಇಲ್ಲ. ಹಾಗಾಗಿ ಇದು ಎಲ್ಲರೂ ಮೆಚ್ಚುಗೆಗೆ ಪಾತ್ರವಾದಂಥ ಹುಲ್ಲಳ್ಳಿ ಮಠದ ಒಂದು ಭಗವಂತನ ಮೂರ್ತಿ, ವೀರಭದ್ರ ಸ್ವಾಮಿ ಅಂತ ಮೂರ್ತಿ. ಹಾಗಾಗಿ ಯಾರಾದರೂ ಸಮಯ ಇದ್ದರೆ ಬಂದು ಹುಲ್ಲಳ್ಳಿ ಮಠಕ್ಕೆ ಆ ಭಗವಂತನಿಗೆ ನೋಡಿ ನಿಮ್ಮ ಸಂತೋಷ, ನಿಮ್ಗೆ ಹರ್ಷ, ಭಗವಂತನ ಕೃಪೆಯನ್ನು ನೀವು ಸಂಪೂರ್ಣವಾಗಿ ಪಡಿಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ನನಗೂ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ಈ ಮಠಕ್ಕೆ ಬೆಂಗಳೂರಿಂದ ಇವತ್ತು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆಗೆ ಬಂದು ಇವತ್ತು ಆ ಸನ್ನಿಧಿಯಲ್ಲಿ ನಾನಿದ್ದೀನಿ. ಬಂಧುಗಳೇ, ಒಳ್ಳೆಯದಕ್ಕೆ ಯಾವತ್ತು ಒಳ್ಳೆಯದಾಗುತ್ತೆ ಅಂತ ಕೆಲವು ಉದಾಹರಣೆಗಳ ಸಾಕ್ಷಿಯಾಗಿದೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಕೆಂಪೇಗೌಡ